ಜಾಲಿ ಜಾಲಿ ಗೈಸ್ ಇದರಲ್ಲಿ ನಮ್ಮ ಅಕ್ಕ ಸ್ವಲ್ಪ ಸರ್ ನಿಮ್ಮ ಹೆಸರೇನು? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ ವ್ಲಾಗ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಜಿಯಾನಿಗೆ ಬಾಯ್ ಹೇಳ್ತಾ ನಾನು ಹೊರಟಿದ್ದೇನೆ ಶೂಟಿಂಗ್ ಸ್ಪಾಟಿಗೆ. ನಾನು ಓಲಾನಲ್ಲಿ ಆಟೋ ಬುಕ್ ಮಾಡಿಕೊಂಡು ಹೊರಟಬೇಕಾದ್ರೆ ಅಕ್ಕ ಫೋನ್ ಮಾಡಿಬಿಟ್ಟು ನನಗೆ ಏನಾದರೂ ತೊಗೊಂಬಾ ಅಂತ ಅಂದರು. ಸೊ ಏನು ತರಬೇಕು ಅಂತ ನನಗೂ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಅವರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೇ ಫ್ರೂಟ್ಸ್ ತೊಗೊಂಬಾ ಅಂತ ಅಂದರು. ಇವಾಗ ಹೋಗಬೇಕಾದ್ರೆ ಫ್ರೂಟ್ಸನ್ನು ತೊಗೊಂಡೋಗ್ಬೇಕು. ಹೋಗ್ತಾ ಫ್ರೂಟ್ಸ್ ಅಂಗಡಿಗೇನೋ ಬಂದೆ. ಇಷ್ಟೊಂದು ಫ್ರೂಟ್ಸ್ ಐತೆ, ಯಾವ ಫ್ರೂಟ್ ತೊಗೊಬೇಕು ಅನ್ನೋದೇ ಗೊತ್ತಾಗ. ನೋಡಿ ಇಲ್ಲಿ ಫೈನಲಿ ನಮ್ಮ ಅಕ್ಕ ಸಿಕ್ಬಿಟ್ರು. ಅಕ್ಕ ಹಾಯ್ ಇಡಿ. ಹಾಯ್ ಹಾಯ್ ಹಾಯ್. ನೋಡಿ ಇವರೇ ನಮ್ಮ ಅಕ್ಕ. ಫೈನಲಿ ಅಂತೂ ಇಂತೂ ಇವತ್ತು ನಾವಿಬ್ರು ಮೀಟ್ ಮಾಡಂಗಾಯ್ತು. ಮಾಡ್ಬಿಟ್ವಪ್ಪ. ನಮ್ಮ ಅಕ್ಕಂಗೆ ಸಿಕ್ಬಿಟ್ಟೆ ನಾನು. ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ನನಗೋಸ್ಕರ ಅಂತ ಊಟ ಎಲ್ಲ ತೆಗ್ದಿಟ್ಟವ್ರೆ. ನೋಡಿ ಗೈಸ್, ಪಾಪ ಅವರು ಇನ್ನೂ ಊಟ ಮಾಡಿಲ್ಲ ಅನ್ಸುತ್ತೆ. ಅವ್ರ ಪಾಲನ್ನ ತೆಕ್ಕೊಂಡು ನನಗೂ ಚೂರು ಇಟ್ಟವ್ರೆ. ನೋಡಿ ಗೈಸ್, ನೋಡಿ ಇಲ್ಲೆಲ್ಲ ಯಾರ್ಯಾರು ಇದ್ದಾರೆ. ನೀನು ಸೇರಿಸಿ ತಗೋಬೇಕು. ಗೈಸ್ ಶೂಟಿಂಗಲ್ಲಿ ಬ್ರೇಕ್ ಕೊಟ್ಟಿದ್ರು ಊಟಕ್ಕೆ ಅಂತ. ಅಲ್ಲೇನೋ ಊಟದಲ್ಲಿ ಇಡಿಸ್ಲೇ ಇಲ್ಲ. ಸೊ ಅದಕ್ಕೇನೆ ನಾವು ಐಸ್ ಕ್ರೀಮ್ ನೋಡಿ ಇವತ್ತೆಲ್ಲ ಟ್ರೀಟ್ ಎಲ್ಲ ಇವ್ರದ್ದೇ ಕೊಡಿಸ್ತಾ ಇರೋದು. ಯಾಕಂದ್ರೆ ಇವತ್ತೇ ಅಲ್ವಾ ಫಸ್ಟ್ ಸಿಕ್ಕಿರೋದು, ಅದಕ್ಕೆ ಎಲ್ಲ ನಂದೇ ಖರ್ಚಿರ್ಲಿ. ನನ್ನ ಹತ್ರ ಇಲ್ಲ ಅಂತಂದ್ರೆ ಬಾಯ್ ಬಿಟ್ಟು ಕೇಳ್ತೀನಿ, ಇದು ಕೊಡ್ಸು ಅದು ಕೊಡ್ಸು ಅಂತ ಕೊಡಿಸ್ತೀನಿ. ಸೊ ನೋಡಿ ಇವಾಗ ಐಸ್ ಕ್ರೀಮ್ ತಿಂತಿದ್ದೀವಿ, ಮತ್ತೆ ಜ್ಯೂಸ್ಗಳು ತೊಗೊಂಡಿದ್ದೀವಿ. ಎಲ್ಲ ಇಲ್ಲಿದೆ. ಓಕೆ, ಅಲ್ಲಿ ಹೋಗ್ಬೇಕೀಗ. ಬೇಗ ಹೋಗಿ ಅವರಿಗೆ ಟಚಪ್ಗಳು ಮಾಡಬೇಕು. ಟಚಪ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀವಿ, ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನನಗಂತೂ ನಮ್ಮ ಅಕ್ಕ ಸಿಕ್ಕಿರೋದ್ರಿಂದ ಊಟನೂ ಸೇರ್ತಿಲ್ಲ, ಏನೂ ಸೇರ್ತಿಲ್ಲ. ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಜ್ಯೂಸ್ಗಳು ಐಸ್ ಕ್ರೀಮ್ ಕೊಡಿಸ್ಕೊಂಡು ಇವತ್ತು ಫುಲ್ಲು ಮಜಾ. ಊಟ ಮಾಡಲ್ಲ, ಮಧ್ಯಾಹ್ನ ಊಟ ಇದೇ ಊಟ. ಇವತ್ತು ಜ್ಯೂಸು ಅದಿದಂತೆಲ್ಲ ಕೊಡಿಸ್ಬಿಟ್ಟಿದ್ದಾರೆ ನನ್ನ ತಂಗಿ, ಅದಕ್ಕೋಸ್ಕರ. ಗೈಸ್ ಇವತ್ತು ತುಂಬ ನೀವು ಬನ್ನಿ, ಎಲ್ಲ ಬನ್ನಿ ಐಸ್ ಕ್ರೀಮ್ ತಿನ್ನೋಣ, ಜ್ಯೂಸ್ ಕುಡಿಯೋಣ. ಇವತ್ತು ಶೂಟಿಂಗ್ ಅಲ್ಲಿ ತುಂಬಾ ಕೆಲಸ ಇತ್ತು ಗೈಸ್. ಪಾಪ ಅಕ್ಕಂಗೆ ಮಾಡೋಕ್ಕಾಗಲ್ಲ ಅಂತ ಡಬಲ್ ಆರ್ಟಿಸ್ಟ್ ಬೇಕು ಅಂತ ನನಗೆ ಕರೆಸ್ಕೊಂಡಿರೋದು. ಆಯ್ತು, ಆಮೇಲೆ ಅಲ್ವಾ ಸಿಗೋಣ ಮತ್ತೆ. ಓಕೆ, ಮತ್ತೆ ಸಿಗೋಣ. ಹೋಗ್ತಿದ್ದೀವಿ. ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾದ್ರೆ ಕಂಟಿನ್ಯೂಟಿ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ, ವಿಡಿಯೋ ಕ್ಲಿಪ್ ಮಾಡಿರ್ತೀನಿ. ಓಕೆನಾ? ಬೈ ಸಿಗುವ. ಐಸ್ ಕ್ರೀಮ್ ಮೆಲ್ಟಾಗ್ಬಿಡಿ. ಚಾಕ್ಲೇಟು ನೋಡಿ ಇಬ್ಬರದು ಖಾಲಿಯಾಗಿ ಹೋಗಿದೆ. ಇಲ್ಲಿ ನೋಡಿ ಖಾಲಿ ಎಲ್ಲ ಖಾಲಿ ಫುಲ್ ಜಾಲಿ ಇಲ್ಲಿ ಫುಲ್ ಜಾಲಿ. ಮತ್ತೆ ಇನ್ನೊಂದು ಗೊತ್ತಾ ಏನಿದೆ ಅಂತ? ಮತ್ತೆ ನೋಡಿ ಇದನ್ನು ಕುಡಿಬೇಕಂತೆ. ಮತ್ತೆ ನನ್ನ ತಂಗಿ ಇದನ್ನು ಕೊಡ್ಸಿದ್ದಾರೆ. ಫುಲ್ ಜಾಲಿ ಗೈಸ್ ಇದರಲ್ಲಿ ನಮ್ಮ ಅಕ್ಕ ಹೇಳ್ತವ್ರೆ ಆಲ್ಕೋಹಾಲ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಅಂತವ್ರೆ. ಗೈಸ್ ಬೇಡ ಅಂದೆ ಫ್ರೆಂಡ್ಸ್, ನಿಜವಾಗ್ಲೂ ಫ್ರೆಂಡ್ಸ್ ನಾನು ಬೇಡ ಅಂತ ಹೇಳಿದೆ. ಇಲ್ಲ ಅಕ್ಕ ಕುಡಿ ಇದೇನು ಆಗಲ್ಲ ಅಂತ ಜ್ಯೂಸ್ ಅಂತ ಕೊಡ್ಸಿದ್ದಾರೆ. ಒಟ್ಟು ನಾನು ಕುಡಿತಾ ಇದ್ದೀನಪ್ಪ ನೋಡಿ. ಬಟ್ ಆದ್ರೂ ಲೈಫಲ್ಲಿ ಯಾವತ್ತೂ ಒಂದೇ ಥರ ಇರಬಾರ್ದು, ಚೇಂಜ್ ಆಗ್ತಾ ಇರಬೇಕು. ಹೌದಾ? ಸರಿ, ಅವ್ರಿಗೊಂದು ನನಗೊಂದು, ನನ್ನ ತಂಗಿಗೊಂದು ನನಗೊಂದು. ಮತ್ತೆ ಸಿಗೋಣ ಗೈಸ್. ಕೋಲ್ಡ್ ಕಾಫಿ ಮಾತ್ರ ನಮ್ಮ ಅಕ್ಕಂಗೆ ಇಷ್ಟ ಆಗಲಿಲ್ಲ.
ಒಳ್ಳೆ ಕಾಫಿಗೆ ತುಂಬ ಟೇಸ್ಟ್ ಅಂತಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಬಿಸಿ ಕಾಫಿ ಕುಡಿಯೋದು. ಕಾಫಿ ಥರ ಇದೆ ಇದು. ಒಂಚೂರು ಚೆನ್ನಾಗಿಲ್ಲ ಅಂತಿದ್ದಾರೆ. ಅದಕ್ಕೇ ನನ್ನ ಜೊತೆ ನನ್ನ ತಂಗಿ ಕೊಡ್ಸಿದ್ರಲ್ಲ ತುಂಬ ಚೆನ್ನಾಗಿದೆ. ಓಕೆ, ನನ್ನ ಜೊತೆ ಇದ್ದರೆ ಫುಲ್ ಚೇಂಜ್ ಆಗಬೇಕು. ಅಪ್ಡೇಟ್ ಮಾಡಿಸ್ತೀನಿ ನಮ್ಮ ತಂಗಿ. ಹೌದಾ? ಹಾಂ ಹೌದು, ವಿಡಿಯೋನಲ್ಲಿ ಬಂದಿರ್ತಾರೆ ಹೋಗಿರ್ತಾರೆ ಅಷ್ಟೇ. ನಮ್ಮ ಅಕ್ಕಂಗೆ ಇಷ್ಟನೇ ಆಗಿಲ್ಲ. ಸರಿ ಆಯಿತು, ಅಲ್ಲಿ ಹೋಗ್ತಿದ್ದೀವಿ. ಬಾಯ್ ಬಾಯ್ ಬಾಯ್. ಗೈಸ್, ಶೂಟಿಂಗಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಗೈಸ್. ಯಾರಿಗೂ ನಂಬಕ್ಕೆ ಆಗಲ್ಲ. ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರನೇ ಇರ್ತಾರೆ. ಬಟ್ ತುಂಬ ತಲೆನೋವು ಬಂದು ಕಾಫಿ ಕುಡಿತಿದ್ದೀವಿ. ನಮಗೆ ಬೇರೆ ಹ್ಯಾಬಿಟ್ಸ್ ಇಲ್ಲ ಗೈಸ್, ಏನೇನೋ ಅಂದ್ಕೊಬೇಡಿ. ಹೇಳ್ತಾರೆ ಕೆಲವೊಬ್ಬರು ಇಂಡಸ್ಟ್ರಿಲಿರೋರು ಸರಿ ಇಲ್ಲ ಅದು ಇದು ಅಂತ. ಬಟ್ ನಮ್ಮ ತಂದಲ್ಲಿ ನಾವಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ತುಂಬ ತಲೆನೋವ್ತಿತ್ತು ಅಂತ ಕಾಫಿ ಕುಡಿತಿದ್ದೀನಿ. ನಮ್ಮ ಅಕ್ಕ ಹಣ್ಣು ತಿಂತವ್ರೆ. ಕಾಫಿ ಕುಡೀರಿ ಅಂತಂದರೆ ತಲೆನೋವು ಹೋಗುತ್ತೆ ಅಂತಂದರೆ ಹಣ್ಣು ತಿಂತಿದ್ದಾರೆ ನೋಡಿ. ನಾವು ಅಂದ್ಕೊಂಡು ಅಷ್ಟು ಸುಲಭ ಅಲ್ಲ ಗೈಸ್ ಇಂಡಸ್ಟ್ರಿ. ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಬೈದರೆ ಬೈಸ್ಕೊಬೇಕು, ನಕ್ಕಿದ್ರೆ ನಗಬೇಕು, ಮಾತಾಡ್ಸೋಕೆ ಬಂದರೆ ಮಾತಾಡಬೇಕು. ನಾನು ಹೆಂಗೆ ಮಾಡ್ತಿದ್ದೀನಿ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಜೀವನನೇ ಅಡ್ಜಸ್ಟ್ಮೆಂಟು, ಕೆಲಸನೂ ಅಡ್ಜಸ್ಟ್ಮೆಂಟು, ಎಲ್ಲ ಮಾಡ್ಕೊಂಡು ನಮ್ಮ ತಂದಲ್ಲಿ ನಾವು ಹೋಗ್ಬೇಕಷ್ಟೇ. ಅಷ್ಟೇ 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 ಗೈಸ್. ಇಲ್ಲಿರೋರು ಒಬ್ಬೊಬ್ಬರು ಆರ್ಟಿಸ್ಟು ಒಂದೊಂಥರ ಗೈಸ್. ಯಪ್ಪ ತಲೆ ನೋವು ಗೈಸ್. ಏನು ಮಾಡೋಕ್ಕಾಗುತ್ತೆ, ಬಂದ್ಬಿಟ್ಟಿದ್ದೀವಿ ಕೆಲಸಕ್ಕೆ. ನನ್ನ ತಂಗಿ ಕಾಫಿ ಕುಡಿತಿದ್ದಾರೆ. ನನ್ನ ಕಾಫಿ ಜಾಸ್ತಿ ಇಷ್ಟ ಇಲ್ಲ, ಅದು ಯಾವಾಗಾದರೂ ಒಂದೊಂದು ಸಲ ಅಂತ ಅಷ್ಟೇ. ಇದು ನೋಡಿ ಹಣ್ಣು ತಿಂತಿದ್ದೀನಿ, ಬನ್ನಿ ತಿನ್ನಿ. ನನಗೆ ತುಂಬ ತಲೆನೋವು ಬಂದಾಗ ನಾನು ಕಾಫಿ ಕುಡಿಯೋದು. ಪದೇ ಪದೇ ಕುಡಿಯೋಕ್ಕೆ ಹೋಗಲ್ಲ ಗೈಸ್. ಬಟ್ ಆದ್ರೂ ಸ್ವಲ್ಪ ಇವತ್ತು ಬೇಜಾರಲ್ಲಿದ್ದೀವಿ ಇಬ್ರು. ಏನು ಮಾಡೋಕ್ಕಾಗಲ್ಲ. ಓಕೆ, ಹೌದು. ಒಂದೇ ಒಂದು ಲೇಡಿ ಕಿರಿಕ್ ಮಾಡಿಬಿಟ್ರು. ಸ್ವಲ್ಪ ಬೇಜಾರಲ್ಲಿದ್ದೀವಿ. ಅದೆಲ್ಲ ಹೇಳ್ಕೊಂಬಾರ್ದು ಅನ್ಸುತ್ತೆ ಒಂದೊಂದ್ಸಲ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಇದ್ದೇ ಇರುತ್ತಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಟೈಮ್ ಅವರೇ ಹೇಳ್ತಾರೆ. ಆವಾಗಲೇ ಶೂಟಲ್ಲಿ ತೆಗಿಯೋಕ್ಕಾಗಲಿಲ್ಲ. ಓಕೆ ಸರಿ. ಓಕೆ ಫ್ರೆಂಡ್ಸ್, ಬಿಡು. ಇವತ್ತಿನ ಹೊಸ ಇದಲ್ವ, ನಿಮಗೆ ಗೊತ್ತಾಗಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಲ್ವಾ ಅಲ್ವಾ ಫ್ರೆಂಡ್ಸ್? ಹೌದು ಅನ್ನಿ ಫ್ರೆಂಡ್ಸ್, ಥಮ್ಸ್ ಅಪ್ ಮಾಡಿ. ಓಕೆ ಗೈಸ್, ಸಿಗ್ತೀನಿ ನೆಕ್ಸ್ಟ್. ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಗೊತ್ತಾಗ್ದಲ್ಲೇ ಎಲ್ಲಿ ಕರೆದು ಬಿಡ್ತಾರೋ ಅಂತ ನಾವು ನೋಡಿ ಎಲ್ಲಿ ಕೂತಿದ್ದೀವಿ. ಫ್ರೆಂಡ್ಸ್, ನಿಜವಾಗ್ಲೂ ಕರ್ಬಿಡ್ತಾರೆ. ಅಲ್ಲೆಲ್ಲಿ ಹೋಗೋಣ ಅಂದರೆ ಚೆನ್ನಾಗಿದೆ ಪ್ಲೇಸಸ್ಸು. ಎಲ್ಲೇ ಅಂದರೆ ಇದು ಪ್ಲೇಸ್ ಗೊತ್ತಾ? ಬೇಡ 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 ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಬೇಡ ಅಂತ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. A few moments later. ಗೈಸ್, ಕೆಲಸದಲ್ಲಿ ಸ್ವಲ್ಪ ಬೇಜಾರಾಯಿತು. ಸೊ ನೋಡಿ ತುಂಬ ಅಳ್ತವ್ರೆ. ಕಣ್ಣು ಸಲಿಗೆ ಸಲಿಗೆ ಒಂದು ಕೂಮಿಗೋಸ್ಕರ ಗೈಸ್. ನೋಡಿ, ಇಲ್ಲ ಇಲ್ಲ ಕಣ್ಣುಡಿ. ಗೈಸ್ ನೋಡಿ, ಇದೆಲ್ಲ ಮೇಕಪ್ ಸೆಟ್. ಇವರು ಕಾಫಿ ಕುಡಿತಿದ್ದಾರೆ. ಇವರು ಮೇಕಪ್ ಆರ್ಟಿಸ್ಟು. ಸರ್ ಹಾಯ್ ಮಾಡಿ. ಸರ್ ನಿಮ್ಮ ಹೆಸರು? ಪರಮೇಶ್. ನೋಡಿ, ಇವರು ಪರಮೇಶ್ ಅಂತ ಮೇಕಪ್ ಆರ್ಟಿಸ್ಟ್. ಸೊ ಎಲ್ಲರ ಹತ್ರನೂ ಹೊಂದ್ಕೊಂಡಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಟೀ ಅಂತ ಕುಡಿತೀರಾ ಗೈಸ್? ಇದು ನಾನು,
ಇದು ನಮ್ಮ ಅಕ್ಕ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಮಸಾಲೆ ಪುರಿ ಅಂತ ಕೊಟ್ಟಿದ್ದಾರೆ, ಬಟ್ ಖಾರ ಖಾರ ಆಗ್ಬಿಟ್ಟೈತೆ. ಹೇಗಿದೆ ಅಕ್ಕ? ಅಕ್ಕ ಒಬ್ಬರೇ ತಿಂದಿಲ್ಲ, ನಾನು ಅವರು ಇಬ್ಬರು ತಿಂದ್ವಿ. ನಾನು ಖಾಲಿ ಮಾಡಿದ್ದೀನಿ, ಇವ್ರು ಇನ್ನು ಚೂರ್ಚೂರೆ ತಿಂತವ್ರೆ ಖಾರ ಅಂತ. ಸರ್ದು ಮುಗ್ದಿ ಸರ್ ಟೀನಾ ಕಾಫಿನಾ? ಅದು ಕಾಫಿ ಕುಡಿತಿದ್ದಾರೆ ಸರ್. ಇದು ನಾನು ಕಾಫಿ ಕುಡಿಯೋಣ, ತಿಂಡಿ ತಿನ್ನೋಣ. ಹಾಂ ಬನ್ನಿ ಎಲ್ಲರೂ ಬನ್ನಿ, ಕಾಫಿ ಕುಡಿಯೋಣ, ತಿಂಡಿ ತಿನ್ನೋಣ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹೆಸರೇನು ನಿಮ್ಮ ಹೆಸರು? ಹೆಸರು ಹೇಳಿ ಸರ್. ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತವೆ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ವರುಣ್ ಅಂತ. ಎಲ್ಲಿರೋದು ನೀವು? ಇಲ್ಲೇ ಇರೋದು, ಕಂಠೀರವ ಸ್ಟುಡಿಯೋ ಹತ್ರ. ಸರ್ ಎಷ್ಟು ವರ್ಷ ಆಯಿತು ಫಿಲಮ್ ಇಂಡಸ್ಟ್ರಿಗೆ ಬಂದು ನೀವು? ಫಿಲ್ಮ್ ಇಂಡಸ್ಟ್ರಿ ಒಂದು 8 ಇಯರ್ ಆಯಿತು. ಇಂಡಸ್ಟ್ರಿ ಒಳಗಡೆ ಏನು ಮಾಡ್ತಿದ್ದೀರಾ ನೀವು? ರೈಟರಾ ಏನು? ಸುಮ್ಮನಿರಪ್ಪ ಹೊಡಗ್ಬಿಟ್ರಪ್ಪ. ಏನೋ ವರ್ಕ್ ಜೂಮ್ ಆಗ್ತಾನೆ ಅವ್ರ ಅವಾಗ. Emotional, damn it! ಯಾವ ಫಿಲಮ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಅಷ್ಟೇ. ಒಂದು ಮೀಸೆ ಏನು ಬರಬೇಕು? ಒಂದು ಮಕ್ಕಳ ಒಂದು ವಿಗ್ ಹೇಳಿ ನೀವು. ಒಂದು ಎರಡನೇದು ಮೀಸೆ. ಸೀರಿಯಸ್ ವಿಗ್ ವಿಗ್ ಆರ್ನೂರು ರೂಪಾಯಿ ಬರಲಿ ಆ ಕಡೆ ಮುಂದೆ. ಮೀಸೆ 150. ಅದು ಪೆಟ್ರೋಲ್ ಕಾಸು ಅಂತ ಪೆಟ್ರೋಲ್ ಬಂಕ್ 100 ರೂಪಾಯಿ, 850 ಅಷ್ಟೇ. 850 ಅಷ್ಟೇ ಅಲ್ವಾ? ಇವತ್ತಿಗೆ ಸಾಕು. ಹಂಗಾದ್ರೆ ನನ್ನ ಪೇಪರಲ್ಲಿ ಕ್ಲೀನಾಗಿ ಬರ್ಕೊಡ್ತೀನಿ. ಲೈವ್ ಆಗೈತಲ್ರಿ ಅದು. ಅಮ್ಮ ತಾಯಿ ಗೈಸ್, ಇನ್ನು ಫೈನಲಿ ಶೂಟ್ ಮುಗೀತು. ಎಲ್ಲ ಲಗೇಜ್ಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಮನೆಗೆ ಹೋಗ್ತಾರೆ, ನಾನು ನನ್ನ ಮನೆಗೆ ಹೋಗಬೇಕು ಅಲ್ವಾ. ಸೊ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ನಾನು ಬುಕ್ ಮಾಡ್ತೀನಿ, ಅಕ್ಕ ಮನೆಗೆ ಹೋಗ್ತಾರೆ. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಾಯ್ ಬಾಯ್, ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತೀವಿ. ಸೊ ಹೇಗೆ ಅನಿಸ್ತಿದೆ ಈ ವಿಡಿಯೋಸ್ ನೋಡಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೌದು, ಲೈಟಿಂಗ್ ಇಲ್ಲ, ಬಟ್ ಆದ್ರೂ ಹೆಂಗೋ ಮಾಡ್ತಿದ್ದೀವಿ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್ ಗೈಸ್. ಬಾಯ್ ಬಾಯ್.